ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಡಿಸೆಂಬರ್ ತಿಂಗಳಲ್ಲಿ 2 ಬಿಗ್ ಬಜೆಟ್ ಸಿನಿಮಾ ದರ್ಶನ್ ಡೆವಿಲ್ ವರ್ಸಸ್ ಧ್ರುವ ಸರ್ಜಾ ಕೇಡಿ. ಗೆಲ್ಲೋರ್ಯಾರು ಸೋಲೋದ್ಯಾರು? ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಸರ್ಸೋ ಪಾಪು ಹೆಸರು ಕೇಳಲ್ವಾ? ಡಿಸೆಂಬರ್ ಬಾಕ್ಸ್ ಆಫೀಸ್ನಲ್ಲಿ ಡೆವಿಲ್ ಜೊತೆ ಕೇಡಿ ಕಾದಾಟ. ದರ್ಶನ್ ಧ್ರುವ ಹಳೆ ಮುನಿಸಿನ ಎಫೆಕ್ಟ್ ಆಯಿತು. ಯುದ್ಧ ಮಾಡಲೇಬೇಕು, ಸತ್ರೆ ವೀರ ಮರಣ, ಗೆದ್ರೆ ಸಿಂಹಾಸನ. ಯುದ್ಧ ಶುರು ಮಾಡೋಣ. ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಸರ್ಸೋ ಪಾಪು ಹೆಸರು ಕೇಳಲ್ವಾ? ಇಷ್ಟು ವರ್ಷ ದಿನ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗ್ತಿಲ್ಲ, ಥಿಯೇಟರ್ಗೆ ಜನರು ಬರ್ತಿಲ್ಲ ಅಂತೆಲ್ಲ ಗೋಳಾಡ್ತಿದ್ರು. ಈಗ ನಿರೀಕ್ಷೆ ಮಾಡಿದಂತೆ ಸ್ಟಾರ್ ಸಿನಿಮಾಗಳು ಒಂದೊಂದಾಗಿ ರಿಲೀಸ್ ಡೇಟ್ ಅನ್ನ ಘೋಷಣೆ ಮಾಡ್ತಿದೆ. ಆದ್ರೆ ಸಿನಿಮಾ ಬಿಡುಗಡೆ ವಿಚಾರದಲ್ಲೂ ಪೈಪೋಟಿ ಬಿದ್ದಂತೆ ಕಾಣ್ತಿದೆ. ಈ ವರ್ಷ ರಿಲೀಸ್ ಆಗ್ತಿರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾಗಳಲ್ಲಿ ಮಾರ್ಟಿನ್, ಕೇಡಿ, ಡೆವಿಲ್, ಭೀಮಾ, ಭೈರತಿ ರಣಗಲ್ ಅಂತಹ ಸಿನಿಮಾಗಳು ಕ್ಯೂನಲ್ಲಿವೆ. ಈಗಾಗಲೇ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಮಾಡಲಾಗಿದೆ. ಹಾಗೆ ಮತ್ತೊಂದು ಸಿನಿಮಾ ಕೇಡಿ ಕೂಡ ಇದೇ ವರ್ಷ ಡಿಸೆಂಬರ್ಗೆ ಬಿಡುಗಡೆ ಆಗಲಿದೆ. 3 ವರ್ಷಗಳ ಬಳಿಕ ಧ್ರುವ ಸರ್ಜಾ ನಟನೆಯ 2 ಸಿನಿಮಾಗಳು ರಿಲೀಸ್ ಆಗ್ತಿವೆ. ಮಾರ್ಟಿನ್ ಹಾಗೂ ಕೇಡಿ ಈ 2 ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳು ಅನ್ನೋದು ವಿಶೇಷ. ಆದ್ರೆ ನಿರ್ದೇಶಕ ಪ್ರೇಮ್ ಕೇಡಿ ಸಿನಿಮಾವನ್ನ ಡಿಸೆಂಬರ್ಗೆ ರಿಲೀಸ್ ಮಾಡುವುದಾಗಿ ಹೇಳಿದ್ದಾರೆ. ಇದೇ ಡಿಸೆಂಬರ್ನಲ್ಲಿ ದರ್ಶನ್ ಸಿನಿಮಾ ಡೆವಿಲ್ ಕೂಡ ಬಿಡುಗಡೆ ಆಗ್ತಿದೆ. ಇದು ದರ್ಶನ್ ಹಾಗೂ ಧ್ರುವ ಅವರ ಹಳೆ ಮುನಿಸಿನ ಎಫೆಕ್ಟ್ ಅಂತ ವೀಕ್ಷಕರು ಕೇಳ್ತಿದ್ದಾರೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.